ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಾಥಮಿಕ ಎಕ್ಸಾಮಲ್ಲಿ ಪಾರ್ಟ್ 5 ಅಂದರೆ ರಚನಾ ಭಾಗದಲ್ಲಿ ಏನು ಗ್ರಾಮರ್ ಪಾರ್ಟ್ ಇದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ. ಅದು ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ ಅಂದ್ರೇನು, ಹೇಗೆ ಮಾಡಬೇಕು, ಅಪೂರ್ಣ ವರ್ತಮಾನ ಕಾಲ ಇರ್ಬೋದು, ಮತ್ತು ಅದೆಲ್ಲ, ಮತ್ತು ವಿಶೇಷಣ ಅಂದ್ರೇನು, ಸಂಬಂಧ ಬೋಧಕ, ಸರ್ವನಾಮ, ಅದ್ರ ಬಗ್ಗೆ ಎಲ್ಲ ಒಂದೊಂದಾಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಒನ್ ಇದೆ ಲೆಸನ್ 1 ಪ್ರೆಸೆಂಟ್ ಟೆನ್ಸ್. ನೀವೆಲ್ಲ ಈಗ ಇಂಗ್ಲೀಷಲ್ಲಿ ಕಲ್ತಿರ್ತೀರ ಪ್ರೆಸೆಂಟ್ ಟೆನ್ಸ್ ಏನು, ಹಾಗೆ ಕನ್ನಡದಲ್ಲಿ ವರ್ತಮಾನ ಕಾಲ ಅಂತ ಕೇಳಿದಿರಲ್ಲ, ಸೇಮ್ ಅದೇ ಹಿಂದಿನಲ್ಲಿ ವರ್ತಮಾನ ಕಾಲ. ಸೊ ಮೈ ಹೂ ಅಂದರೆ ಈಗ ಏನು, ಈಗಿನ ಕಾಲ, ನಡೀತಾ ಇರೋ ಕಾಲ. ಸೊ ಮೈ ಹೂ ನಾನು ಇದ್ದೀನಿ ಅಂದರೆ ನಾನು ಇದ್ದೀನಿ ಅನ್ನೋದು ವರ್ತಮಾನ ಕಾಲ. ನಾನು ಇದ್ದೆ ಅನ್ನೋದೇನಾಗುತ್ತೆ, ಅದು ಭೂತಕಾಲ. ನಾನು ಇರುವೆನು ಅನ್ನೋದೇನಾಗುತ್ತೆ, ಭವಿಷ್ಯತ್ ಕಾಲ. यहाँ हम किस काल की बात कर रहे हैं, ವರ್ತಮಾನ ಕಾಲಕ್ಕೆ. ವರ್ತಮಾನ ಕಾಲದಲ್ಲಿ ಹೇಗಿರುತ್ತೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ, ವರ್ಬ್ ಹೇಗಿರುತ್ತೆ, ಅದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಕೆಲವು ಟ್ರಿಕ್ಸ್ ಇದೆ, ಅದನ್ನು ನೆನಪಿಟ್ಕೊಂಡು ಸಾಕು. ನೀವು ಯಾವ ಸೆಂಟೆನ್ಸನ್ನು ಬೇಕಾದರೂ ವರ್ತಮಾನ ಕಾಲದಲ್ಲಿ ನೀವು ಬರಿಬಹುದು. ಸೊ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ನೋಡಿ, ಮೈ ಬಂದಾಗ ಲಾಸ್ಟಲ್ಲಿ ಹೂ ಇದೆ ಅಂದರೆ ಅದು ವರ್ತಮಾನ ಕಾಲದಲ್ಲಿ ಇರುತ್ತೆ. ಹಮ್ ಬಂದಾಗ ಹೇ, ಲಾಸ್ಟಲ್ಲಿ ಹೈ ಬರ್ತಾ ಇದೆ ನೋಡಿ, ಹಮ್ ಹೇ. ತುಮ್ ಹೋ, ಮೈ ಹೂ, ಹಮ್ ಹೇ. ಹೈ ಮೇಲೆ ಒಂದು ಡಾಟ್ ಇದೆ, ಅದು ಪ್ಲೂರಲನ್ನು ತೋರಿಸುತ್ತೆ, ಬಹುವಚನನ ತೋರಿಸುತ್ತೆ. ತುಮ್ ಬಂದಾಗ ಯಾವಾಗಲೂ ಹೋ ಬರಬೇಕು ನೋಡಿ. ಮೈ ಲಡ್ಕಾ ಹೂ, ಮೈ ಲಡ್ಕಿ ಹೂ ಬೋಲ್ತೆ ಹೇನಾ, ಉಸಿ ಪ್ರಕಾರ ಹಮ್ ಲಡ್ಕೆ ಹೇ. ಲಡ್ಕೆ ಆಯಿತು, ಯಾಕೆ, ಬಹುವಚನ ಆಯ್ತಲ್ಲ, ಲಡ್ಕ ಇರೋದು ಲಡ್ಕೆ ಆಯಿತು. ಹಮ್ ಲಡ್ಕಿಯಾ ಹೇ. ಹಮ್ ಬಂದಾಗ ಲಾಸ್ಟಲ್ಲಿ ಹೈ ಬರಬೇಕು. ತುಮ್ ಬಂದಾಗ ಹೋ ಬರಬೇಕು, ತುಮ್ ಲಡ್ಕಿ ಹೋ, ತುಮ್ ಲಡ್ಕೆ ಹೋ, ಹಾಗೆ ಬರುತ್ತೆ. ಆಪ್ ಬಂದಾಗ ಸೇಮ್ ಹಮ್ದೇನು ರೋಲ್ ಇತ್ತು ಅದನ್ನೇ ನೆನ್ಪಿಟ್ಕೊಂಡು ಆಯಿತು. ಯಾಕೆ, ಹಮ್ ನಾವು, ಆಪ್ ನೀವು, ಎರಡು ಬಹುವಚನ. ಸೊ ಆಪ್ ಹೇ, ಆಪ್ ಅಧ್ಯಾಪಕ್ ಹೇ, ಆಪ್ ಲಡ್ಕೆ ಹೇ, ಹಾಗೆ ಬರುತ್ತೆ. ನೆಕ್ಸ್ಟ್ ಯಹ್ ಮತ್ತು ವಹ್ ಬಂದಾಗ, ಯಹ್ ಅಂದರೆ ಗೊತ್ತಿದೆ, ದಿಸ್, ಅಥವಾ ವಹ್ ಅಂದರೆ ದಟ್. ಯಹ್ ಅಂದಾಗ ಇಲ್ಲಿ 3 ಬರುತ್ತೆ ನೋಡಿ, ಇವನು, ಇವಳು, ಇದು, ಮೂರಕ್ಕೂ ಯಹ್ ಯೂಸ್ ಮಾಡ್ತೀವಿ. ದೂರದ್ದಾದರೆ, ನಿಯರ್ ಇದ್ದರೆ ನಾವು ದಿಸ್ ಹೇಳ್ತೀವಿ, ದೂರ ಇದ್ದರೆ ದಟ್ ಹೇಳಲ್ವಾ. ಅದೇ ಪ್ರಕಾರ ಯಹ್ ಅಂದಾಗ ಯಹ್ ಲಡ್ಕಾ ಹೇ, ಯಹ್ ಲಡ್ಕಿ ಹೇ ಅಲ್ವಾ. ಹಾಗೆ ಯಹ್ ಟೇಬಲ್ ಹೇ, ಹತ್ತಿರ ಇದೆ. ದೂರ ಇದ್ದಾಗ ವಹ್ ಲಡ್ಕಾ ಹೇ, ವಹ್ ಲಡ್ಕಿ ಹೇ, ವಹ್ ಪೇಡ್ ಹೇ, ಅದು ಮರ. ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ, ವಹ್. ಹತ್ತಿರ ಇದ್ದರೆ ಸಿಂಗ್ಯುಲರ್ ಯಹ್, ದೂರ ಇದ್ದರೆ ವಹ್. ಹಾಗೆ ಯೇ ವೇ ಅದರದ್ದು ಪ್ಲೂರಲ್ ಫಾರ್ಮ್. ಯಹಗೆ ಯೇ ಆಗುತ್ತೆ, ಇವರು ಆಗುತ್ತೆ. ವಹ್ ಅಂದಾಗ ಅವರು ಆಗುತ್ತೆ, ದೂರ ಇರುತ್ತಲ್ವಾ. ಥಿಂಗ್ಸ್ ಆದರೆ ಅವುಗಳು ಆಗುತ್ತೆ. ಆವಾಗಲೂ ಹೈ ಮೇಲೆ ಡಾಟ್ ಬರುತ್ತೆ. ಯಾಕೆ ಬರಬೇಕು, ಯಾಕೆ ಅಂದರೆ ಪ್ಲೂರಲ್ ಫಾರ್ಮ್. ಈಗಾಗಲೇ 2 ಹೇಳಿದ್ದೀನಿ ನಾನು, ಯಾವುದು, ಹಮ್, ಆಪ್, ಯೇ, ವೇ, 4ದು ಒಂದೇ ರೂಲು ಫಾಲೋ ಆಗುತ್ತೆ. ಯಾಕೆ ಅಂದರೆ ಅದೆಲ್ಲ ಬಹುವಚನ. ಮೈ ಬಂದರೆ ಹೂ ಬರಬೇಕು, ತುಮ್ ಬಂದರೆ ಹೋ ಬರಬೇಕು, ಮತ್ತು ಏಕವಚನ ಇದ್ದಾಗ ಹೈ ಮಾತ್ರ ಇರುತ್ತೆ. ಬಹುವಚನ ಏಕವಚನದ ಹೇಳಿದ್ದೀನಿ ಯಹ್ವ. ಬಹುವಚನ ಬಂದಾಗ ನಾವು ಏನು ಹೇಳ್ತೀವಿ, ಹೈ ಮೇಲೆ ಒಂದು ಡಾಟ್ ಕೊಡ್ತೀವಿ. ಈಗ ಪ್ರಾಕ್ಟೀಸ್ ಹೇಳ್ತಾ ಹೋಗ್ತೀನಿ, ನೋಡೋಣ. ಮೈ ಲಡ್ಕ, ಮೈ ಬಂದಾಗ ಏನು ಬರಬೇಕು ಹೇಳಿದ್ದೀನಿ, ನೀವು ಇಲ್ಲಿ ಚೂಸ್ ಮಾಡ್ತೀರಾ. ಹೈ ಬರೋದಿಲ್ಲ, ಹೂ ಬರಬೇಕು, ಹೋ ಬರೋದಿಲ್ಲ. ಹೋ ಯಾವುದಕ್ಕೆ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು. ತುಮ್ ಬಂದರೆ ಹೋ ಬರಬೇಕು. ಹೈ ಯಾವುದಕ್ಕೆ ಬರಬೇಕು, ಅಲ್ಲಿರೋದು 2 ಆಪ್ಷನ್ನು, ಯಹ್ ಮತ್ತು ವಹ್. ಹಾಗೆ ತುಮ್ ಲಡ್ಕೆ, ಈ ಆಪ್ಷನ್ ಈಗ ಏನಿದೆಯಲ್ಲ ಇದನ್ನು ನೀವು ಚೂಸ್ ಮಾಡ್ತಾ ಹೋಗಿ. ಮೇಲಿಂದ ಏನು ರೂಲ್ಸ್ ಹೇಳ್ಕೊಟ್ನಲ್ಲ ಅದನ್ನು ಫಾಲೋ ಮಾಡಿ. ಸೊ ಈಸಿಯಾಗಿ ನೀವು ಮಾಡ್ಬೋದು. ಹಮ್ ಅವರತೆ ಬಹುವಚನ ಇದೆ, ಡಾಟ್ ಇರೋದು ಯಾವುದಿಲ್ಲಿ, ಹೇ, ಚೂಸ್ ಮಾಡ್ತೀರಾ. ಓಕೆ, ಎಸ್. ಸೆಕೆಂಡ್ ಲೆಸನ್ಗೆ ಹೋಗೋಣ. ಈಗ ವರ್ಬ್ದನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ತೀವಿ. ಮೈ ರೋಸ್ ಸ್ಕೂಲ್ ಜಾತಾ ಹೂँ, ಐ ಗೋ ಟು ಸ್ಕೂಲ್ ಎವ್ರಿ ಡೇ, ನಾನು ಪ್ರತಿನಿತ್ಯವೂ ಶಾಲೆಗೆ ಹೋಗುತ್ತೇನೆ. ನೋಡಿ, ಜಾತಾ ಹೂँ, ಈಗ ಇಲ್ಲಿ ವರ್ಬನ್ನು ನೋಡ್ಬೇಕು. ನಾವು ಯಾವುದೇ ಸೆಂಟೆನ್ಸಲ್ಲಿ ಅದು ಯಾವ ಟೆನ್ಸಲ್ಲಿದೆ ಅನ್ನೋದು ಫೈಂಡ್ ಔಟ್ ಮಾಡಬೇಕಾದ್ರೆ ವರ್ಬನ್ನು ನೋಡಬೇಕು. ವರ್ಬನ್ನು ನೋಡಿದರೆ ನಿಮಗೆ ಗೊತ್ತಾಗೋದು ಅದು ಯಾವ ಟೆನ್ಸಲ್ಲಿ, ಕ್ರಿಯಾಪದ ಅಂತ ಹೇಳ್ತೀವಲ್ಲ. ಸೊ ಜಾ ಅನ್ನೋದು ಇಲ್ಲಿ ವರ್ಬ್ ಅಲ್ವಾ.
ಜಾ, ಅಲ್ಲಿ ನಾವು ತಾ ಹೂँ ಅಂತ ಸೇರಿಸಿದರೆ ಅದು ಏನಾಗುತ್ತೆ, ವರ್ತಮಾನ ಕಾಲ ಆಗುತ್ತೆ. ಸೊ ಹಾಗಾದ್ರೆ ವರ್ತಮಾನ ಕಾಲ ಮಾಡಬೇಕಾದ್ರೆ ಸೆಂಟೆನ್ಸಸ್ಸಲ್ಲಿ ಹೇಗೆ ಏನನ್ನು ಆ್ಯಡ್ ಮಾಡಬೇಕು ಲಾಸ್ಟಲ್ಲಿ, ಬರೀ ಲಾಸ್ಟಲ್ಲಿ ಮಾತ್ರ ಏನು ಆ್ಯಡ್ ಮಾಡಬೇಕಾಗಿದೆ, ತಾ ತೇ ತಿ, ತಾ ಹೈ ತಿ ಹೈ ತೇ ಹೈ, ತಾ ಹೈ ತಿ ಹೈ ತೇ ಹೈ. ಅದೇ ಥರ ಮೈ ಬಂದಾಗ ತಾ ಹೂँ ತಿ ಹೂँ. ತುಮ್ ಬಂದಾಗ ಸೇಮ್ ರೂಲ್ ಇದೆ ನೋಡಿ, ಮೇಲಿನ ಇದರಲ್ಲಿ ಮೈ ಹೂँ ಇತ್ತು, ಮೈ ಪಡ್ ತಾ ಸೇರಿಸಿ ಮೈ ಪಡ್ತಾ ಹೂँ, ಮೈ ಲಿಖ್ತಾ ಹೂँ ಅಲ್ವಾ. ಮೈ ಹೂँ ಮೈ ಪಡ್ತಾ ಹೂँ. ಹುಡುಗಿ ಆದರೆ ಮೈ ಪಡ್ತಿ ಹೂँ. ಹಾಗೆ ತುಮ್ ಬಂದಾಗ ತುಮ್ ಪಡ್ತೆ ಹೋ, ತುಮ್ ಪಡ್ತಿ ಹೋ, ತುಮ್ ಪಡ್ತೆ ಹೋ. ಯಾವಾಗಲೂ ತೇನೆ ಬರಬೇಕು, ತುಮ್ ಪಡ್ತಾ ಹೋ ಬರಬಾರ್ದು. ಹೋಗಿ ಆ ಥರ. ಸೊ ತಾ ಹೈ ತಿ ಹೈ ತೇ ಹೈ, ತಾ ಹೂँ ತೇ ಹೋ. ಈ ಥರದ ಬಂದರೆ ಸ್ತ್ರೀಲಿಂಗ್ ಬಂದರೆ ಎಲ್ಲ ತೀ ಅಂತ ಬರುತ್ತೆ, ಲಾಸ್ಟಲ್ಲಿರೋದೆಲ್ಲ ಸೇಮ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ತಾ ಹೈ ತಿ ಹೈ ತೇ ಹೈ ಅಂತ ನೆನ್ಪಿಟ್ಕೊಂಡ್ರೆ ಅದು ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಇರುತ್ತೆ. ಮೈ ರೋज़ ಸ್ಕೂಲ್ ಜಾತಾ ಹೂँ. ರಾಮ್ ಕಬ್ ವಾ ಯಹಾ ಆತಾ ಹೈ, ಆತಾ ಹೈ ಯಾಕೆ ಬಂತು, ರಾಮ ಏಕವಚನ ಅಲ್ಲ, सिंगुलर है ना, राम एकवचन है, पुल्लिंग है, इसलिए आता है. अगर राम की जगह सीता है, सीता कब यहाँ आती है, ನೀನು ಯಾವಾಗ ಬರ್ತೀಯಾ, ತುಮ್ ಕಬ್ ಯಹಾ ಆತೆ ಹೋ. ಅಷ್ಟೇ ಸಿಂಪಲ್. ಓಕೆ, ಹಮ್ ಬಂತು, ಹೇ ಬಂದಿದೆ, ಗೊತ್ತಿದೆ ರೂಲು. ತೇ ಬರಬೇಕು, ಯಾಕೆ ಬಹುವಚನ್. ಬರ್ಬೇನಿದೆ ಸೀಖ್, ಸೀಖ್ ಅಂದರೆ ಕಲಿಯೋದು. ಹಮ್ ಹಿಂದಿ ಸೀಖ್ತೆ ಹೇ, ವಿ ಲರ್ನ್ ಹಿಂದಿ. ಸೊ ಈ ಥರ ಎಲ್ಲದರೂ ರೂಲ್ ನೆನ್ಪಿಟ್ಕೊಳ್ಳಿ, ಎಲ್ಲ ಸೆಂಟೆನ್ಸನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, 100% ಎಲ್ಲ ಕರೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಎಸ್ ನೋಡಿ ಇಲ್ಲಿ ವಹ ಗಾತಾ ಹೇ ಏಕವಚನ್, ಪುಲ್ಲಿಂಗ್. ಇದನ್ನು ಸ್ತ್ರೀಲಿಂಗ್ ಮಾಡಬೇಕಾದ್ರೆ ವಹ ಗಾತಿ ಹೇ. ತಾ ಇರೋದನ್ನು ತೀ ಮಾಡಬೇಕು, ಆಕಾರ ಅಂತಿರೋದನ್ನು ಈಕಾರ ಅಂತ ಮಾಡಬೇಕು. ಅದು ಬಹುವಚನ ಆಗಿಬಿಡುತ್ತೆ, ಪುಲ್ಲಿಂಗದಿಂದ ಸ್ತ್ರೀಲಿಂಗ ಆಗುತ್ತೆ. ಬಹುವಚನ ಮಾಡಬೇಕಾದ್ರೆ ತೇ ಇದ್ದರೆ ಅದು ತೇ ಬಹುವಚನ, ತಾ ಇದ್ದರೆ ತೇ ಮಾಡ್ತೀರಾ. ಏನಾದರೂ ಸ್ತ್ರೀಲಿಂಗಲ್ಲಿ ಬಂದರೆ ಪಡ್ತಿ ಹೇ, ಲಡ್ಕಿ ಕಿತಾಬ್ ಪಡ್ತಿ ಹೇ ಇದ್ದರೆ ಅಲ್ಲಿ ನೀವು ಲಡ್ಕಿಯಾ ಕಿತಾಬ್ ಪಡ್ತೇ ಹೇ ಮಾಡಬಾರ್ದು. ಯಾಕೆಂದರೆ ಈ ಸ್ತ್ರೀಲಿಂಗ್ ಬಂದಾಗ ಈಕಾರ ಅಂತಲೇ ಇರಬೇಕು. ಆವಾಗೇನು ಮಾಡ್ತೀವಿ, ಲಡ್ಕಿಯಾ ಕಿತಾಬ್ ಪಡ್ತಿ ಹೇ, ಹೇ ಮೇಲೆ ಡಾಟ್ ಕೊಡ್ತೀವಿ, ಅದು ಪ್ಲೂರಲ್ನ ಇಂಡಿಕೇಟ್ ಮಾಡುತ್ತೆ. ಓಕೆನಾ. ಮೈ ಸುನ್ತಿ ಹೂँ, ಮೈ ಸುನ್ತಾ ಹೂँ. ಸೊ ಪುಲ್ಲಿಂಗ ಸ್ತ್ರೀಲಿಂಗ ಮಾಡ್ತಾ ಹೋಗಿ. ತುಮ್ ಕ್ಯಾ ದೇಖ್ತೆ ಹೋ, ತುಮ್ ಕ್ಯಾ ದೇಖ್ತೀ ಹೋ. ದೇಖ್ತೆ ಹೋ ಇರೋದು ದೇಖ್ತೀ ಹೋ ಅಂತ ಆಗುತ್ತೆ. ಓಕೆ, ಎಸ್. ಇಲ್ಲಿ ನೋಡಿ ಮೈ ಜಾತಾ ಹೂँ, ಇಲ್ಲಿ ಎಕ್ಸಾಂಪಲ್ಗಳನ್ನ ಕೊಡ್ತಾ ಇದ್ದಾರೆ. ಆವಾಗ ಏನು ಮಾಡಬೇಕು, ಮೈ ಜಾಗದಲ್ಲಿ ತುಮ್ ಯೂಸ್ ಮಾಡಿ. ತುಮ್ ತೇ ಹೋ ಜಾತೆ ಹೋ, ತುಮ್ ಆತೆ ಹೋ, ತುಮ್ ಗಾತೆ ಹೋ, ಗೊತ್ತಾಗುತ್ತಲ್ವಾ. ಎಸ್. ಸೊ ಇಲ್ಲಿ ಯಾವುದನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ, ಅದು ಪುಲ್ಲಿಂಗ, ಏಕವಚನ, ಬಹುವಚನ, ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮೈ ಬಂದಾಗ ಏನು ಬರಬೇಕು, ತುಮ್ ಬಂದಾಗ ಏನು ಬರಬೇಕು, ಯಹ ವಹ ಬಂದಾಗ ಏನು ಬರಬೇಕು, ಹಮ್ ಆಪ್ ಯೇ ವೇ ಬಂದಾಗ 4ಕ್ಕೂ ಒಂದೇ ಥರ ಚೇಂಜ್ ಆಗುತ್ತೆ, ನೆನ್ಪಿಟ್ಕೊಂಡ್ರೆ ಆಯಿತು. ಸ್ತ್ರೀಲಿಂಗ ಬಂದರೆ ಎಲ್ಲ ಈ ಇರಬೇಕು. ಪುಲ್ಲಿಂಗ ಏಕವಚನ ಆ, ಪುಲ್ಲಿಂಗ ಬಹುವಚನ ಎ. ಸೊ ಆ ಈ ಎ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ. ಆ ಎ ಬನ್ನಿ, ಆ ಅಂತ ಇದೆ ಅಂದರೆ ಪುಲ್ಲಿಂಗ ಏಕವಚನ ಇರುತ್ತೆ. ಈ ಇದ್ದರೆ ಸ್ತ್ರೀಲಿಂಗ ಇರುತ್ತೆ, ಎ ಇದ್ದರೆ ಪುಲ್ಲಿಂಗ ಬಹುವಚನ್. ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ಎಲ್ಲ ಕಡೆ ಸೇಮ್ ರೂಲ್ ಅಪ್ಲೈ ಆಗುತ್ತೆ. ಓಕೆ. ಸೊ ಪ್ರೆಸೆಂಟ್ ಇಂಪರ್ಫೆಕ್ಟ್ ಟೆನ್ಸ್, ಅಪೂರ್ಣ ವರ್ತಮಾನ ಕಾಲ ಅಂತ ಇದನ್ನು ನಾವು ಹೇಳ್ತೀವಿ. ಅಪೂರ್ಣ ಅಂದ್ರೇನು, ಇನ್ಕಂಪ್ಲೀಟ್ ಅಲ್ವಾ, ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ವರ್ಕ್ ಆಗ್ತಾ ಇದೆ, ಇನ್ನೂ ಮುಗಿದಿಲ್ಲ ಅಂತ ತೋರಿಸ್ಬೇಕು. ಅವಾಗೇನು ಮಾಡಬೇಕು, ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನಿತ್ತು, ತಾ ಇತ್ತಲ್ವ, ತಾ ತೇತಿ. ಆ ತಾ ತೇತಿ ಪ್ಲೇಸಿಗೆ ರಹ, ತಾ ಇದ್ರೆ ರಹ, ತೇ ಇದ್ರೆ ರಹೆ, ತೀ ಇದ್ರೆ ರಹಿ ಹಾಕಿದರೆ ಬಾಕಿ ರೂಲೆಲ್ಲ ಸೇಮ್, ಏನು ಚೇಂಜಸ್ ಇಲ್ಲ. ರಾಮ್ ರೋಟಿ ಖಾ ರಹ ಇದೆ, ಅದನ್ನು ನೀವೇನು ಮಾಡಬೇಕು, ಖಾತಾ ಹೇ ಇದ್ರೆ ಖಾ ರಹಾ ಹೇ ಮಾಡಿಬಿಡ್ತೀರ ಅಲ್ವಾ. ರಹಾ ಹೇ ಯಾಕೆ ಬಂತು ಅಂದರೆ ರಾಮಲ್ಲಿ ಪುಲ್ಲಿಂಗ್ ಏಕವಚನ್. ಮೈ ಬಂದಾಗ ತಾ ಹೂँ ಬರೆದಿದ್ರಲ್ಲಿ, ಇಲ್ಲಿ ರಹಾ ಹೂँ. ಮೈ ಸ್ಕೂಲ್ ಜಾ ರಹಾ ಹೂँ. ವೇ ಕರ್ ರಹೇ ಹೇ, ಕರ್ತೆ ಹೇ ಕರ್ ರಹೇ ಹೇ. ಒಂದು ಚೇಂಜ್ ಏನು ಅಂದರೆ ಅಲ್ಲಿ
ಪಡ್ತೆ ಹೇ ಬಂದಾಗ ಪಡ್ತೆ ಎರಡು ಸೇರಿಸ್ತೀವಿ, ಇಲ್ಲಿ ಪಡ್ ರಹೇ ಹೇ, ಲಿಖ್ ರಹೇ ಹೇ ಬೇರೆ ಬೇರೆ ಬರಿತೀವಿ, ಅದನ್ನು ಮಾತ್ರ ನೋಟ್ ಮಾಡ್ಕೊಳ್ಳಿ, ಮರಿಬೇಡಿ. ಓಕೆನಾ. ಸೀತಾ ಸೋತಿ ಹೇ, ಇಲ್ಲಿ ಸೀತಾ ಸೋ ರಹಿ ಹೇ, ಸೋ ಬೇರೆ ಬರಬೇಕು, ರಹಿ ಬೇರೆ ಬರಬೇಕಾಗುತ್ತೆ. ಓಕೆ. ಸೊ ಇಲ್ಲಿ ಅದೇ ಥರ ಚೇಂಜ್ ಮಾಡಿ. ಮೈ ರೋಟಿ ಖಾತಾ ಹೂँ, ನೀವೇನು ನೋಡಬಾರ್ದು, ಇಲ್ಲಿ ತಾ ಇದೆಯಾ, ತಾ ಜಾಗದಲ್ಲಿ ರಹ ಹಾಕಬೇಕು, ಸ್ಪ್ಲಿಟ್ ಮಾಡಿ ಬರಿಬೇಕು. ಖಾತಾ ಹೂँ ಖಾ ರಹ, ಬಾಕಿ ಸೆಂಟೆನ್ಸ್ ಸೇಮ್. ಖೇಲ್ತೆ ಹೇ ಖೇಲ್ ರಹೆ, ತೇ ಜಾಗದಲ್ಲಿ ರಹೆ, ರೀಪ್ಲೇಸ್ ಮಾಡಬೇಕಾಗಿರೋದೇನು, ತಾ ಇದ್ದರೆ ರಹ, ತೇ ಇದ್ರೆ ರಹೆ, ತೀ ಇದ್ದರೆ ರಹಿ, ಅಷ್ಟು ಮಾತ್ರ ಮಾಡಿ. ಇದೆಲ್ಲದಕ್ಕೂ ಆನ್ಸರ್ ಪಕ್ಕ ಆಗುತ್ತೆ. ಓಕೆ. ಎಸ್. ಇಲ್ಲಿ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ fill in the blanks with suitable verbs in the present imperfect tense. ಬಿಲ್ಲಿ ದೂದ್ ಕುಡಿಯೋದಲ್ವಾ, ಪಿ ರಹಿ ಹೇ, ಯಾಕೆ ಅಂದರೆ ಬಿಲ್ಲಿ ಸ್ತ್ರೀಲಿಂಗ್ ಅದಕ್ಕೆ ರಹಿ ಹೇ. ಹಮ್ ತಮಾಷಾ ದೇಖ್ ರಹೇ ಹೇ, ನೋಡಿ ಆ ಥರ ಇದೆಲ್ಲದಕ್ಕೂ ಆನ್ಸರ್ ನೋಡ್ತಾ ಹೋಗಿ. ಯಾವ ವರ್ಬನ್ ಬೇಕಾದ್ರೂ ಹಾಕ್ಬೋದು, ಅದೇ ವರ್ಬನ್ ಹಾಕಬೇಕು ಅಂತಿಲ್ಲ, ಮೀನಿಂಗ್ ಬರೋ ಥರ ಹಾಕಿದ್ದಾಯಿತು. ವೇ ಚಾಯ್ ಪಿ ರಹೇ ಹೇ, ಗೊತ್ತಿಲ್ವಾ, ಪಿ ಗೊತ್ತಿಲ್ವಾ, ಬೇಚ್ ರಹೇ ಹೇ, ಖರೀದ್ ರಹೇ ಹೇ ಅಲ್ವಾ, ಬನಾ ರಹೇ ಹೇ, ಏನಾದರೂ ಹೇಳ್ಬೋದು. ಎಸ್. ಇಂಪರೇಟಿವ್ ಆಜ್ಞಾರ್ಥಕ ಅಂದರೆ ನಾವು ಬೇರೆಯವರಿಗೆ ಹೇಳಿದ್ವಿ, ಹೀಗೆ ಆಜ್ಞೆ ಮಾಡಿ ಆರ್ಡರ್ ಮಾಡೋ ಥರ. ಯಹಾ ಆವೋ, ಇಲ್ಲಿ ಸಾಮಾನ್ಯವಾಗಿ ನಾವು ಎದುರುಗಡೆ ಇದ್ದವರಿಗೆ ಮಾತ್ರ ಹೇಳೋಕ್ಕೆ ಸಾಧ್ಯ ಅಲ್ವಾ. ನೀನು ಅದು ಮಾಡು, ನೀವು ಅದನ್ನು ಮಾಡಿ, ಇದನ್ನು ಮಾಡಿ ಅಂತ ಹೇಳ್ಬೋದು. ಸೊ ತುಮ್ ಮತ್ತು ಆಪ್ ಎರಡನ್ನ ಯೂಸ್ ಮಾಡ್ತೀವಿ. ತುಮ್ ಬಂದಾಗ ಏನಿದೆ ಸೌಂಡು, ಓ ಅದನ್ನು ನೆನ್ಪಿಟ್ಕೊಳ್ಳಿ. ಆಪ್ ಅಂತ ಬಂದಾಗ ಎ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಯಹಾ ಆವೋ ಅಂದರೆ ಏನರ್ಥ ಅಲ್ಲಿ, ತುಮ್ ಯಹಾ ಆವೋ ಅಂತ ಅಲ್ವಾ. ಅಂದರೆ ನಾವು ನಮಗಿಂತ ಚಿಕ್ಕವರಿಗೆ, ನಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ಬೋದು. ಅದೇ ದೊಡ್ಡವರಿಗಾದಾಗ ನಾವು ಆವೋ ಹೇಳೋಕ್ಕಾಗಲ್ಲ, ಆವಾಗ ರೆಸ್ಪೆಕ್ಟಿಗೆ ಏನು ಮಾಡ್ತೀವಿ, ಏ ಆಯೇ ಖಾಯಿಯೇ ದೇಖಿಯೇ ಸುನಿಯೇ ಬೈಠಿಯೇ ಹೇಳ್ತಾ ಹೋಗ್ತೀವಿ. ಸೊ ಎರಡೇ ಸೌಂಡ್ ನೆನ್ಪಿಟ್ಕೋಬೇಕು, ಒಂದು ಆ ಓ ಸೌಂಡು, ಇನ್ನೊಂದು ಎ ಸೌಂಡು. ತುಮ್ ಬಂದಾಗ ಓ ಸೌಂಡ್ ಬರಬೇಕು, ಓ ಬರುತ್ತಲ್ಲಿ ಅಕ್ಷರ, ಮತ್ತು ಯಾವುದು ಆಪ್ ಯೂಸ್ ಮಾಡ್ತೀರಾ ಆವಾಗ ಏನು, ಯಾವ ಕ್ರಿಯಾಪದ ಜೊತೆ ಅದನ್ನು ಸೇರಿಸಿದೆ, ಬೈಟ್ ಬೈಠಿಯೇ, ಲಿಖ್ ಲಿಖಿಯೇ, ಸುನಿಯೇ, ಚಲಿಯೇ, ಖಾಯಿಯೇ, ಸೋಯಿಯೇ, ಹಾಗೆ ಬರ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ. ಎಸ್. ನೆಕ್ಸ್ಟ್ ಯಾವುದಿದೆ ನೋಡಿ, ಕಲ್ ತುಮ್ ಮೇರೆ ಘರ್, ತುಮ್ ಬಂತ ಆವೋ, ಆಪ್ ಬಂದಿದ್ರೆ ಆಯೆ, ಸೇಮ್ ಅಷ್ಟು ಎರಡು ತಿಳ್ಕೊಂಡ್ರೆ ಇಷ್ಟನ್ನು ನೀವು ಕಂಪ್ಲೀಟ್ ಮಾಡ್ಬೋದು. ಓಕೆ. ನೆಕ್ಸ್ಟು ಅಡ್ಜೆಕ್ಟಿವ್ಸ್, ವಿಶೇಷಣಗಳು. ಅಡ್ಜೆಕ್ಟಿವ್ ಅಂದ್ರೆ ಡಿಸ್ಕ್ರೈಬ್ ಮಾಡ್ತೀವಿ ಅದನ್ನು, ಯಾವುದು ನೌನ್ ಇರುತ್ತಲ್ವಾ. ಈಗ ಲಡ್ಕ ಅಂದ್ಕೊಳ್ಳಿ, ನಿಮಗೆ ಎಂಥ ಹುಡುಗ ಅವನು, ಕೈಸಾ ಲಡ್ಕ, ಅಚ್ಚಾ ಲಡ್ಕ, ಅದೇನಾದರೂ ಕ್ವಾಲಿಟಿ ಹೇಳ್ತಾ ಇದೆಯಲ್ವಾ, ಅದೇ ವಿಶೇಷಣ. ಅಚ್ಚಾ ಲಡ್ಕ, ಅಚ್ಚಾನೇ ಯಾಕೆ ಬಂತು, ಲಡ್ಕ ಪುಲ್ಲಿಂಗ್ ಏಕವಚನ, ಸೊ ಅಲ್ಲಿ ಅಚ್ಚಾ ಬರಬೇಕು. ಅಲ್ಲಿ ಲಡ್ಕಿ ಇದ್ದಿದ್ರೆ ಅಚ್ಚಿ ಲಡ್ಕಿ. ಬಡ ಆದ್ಮಿ ಅಂದರೆ ಮ್ಯಾನ್ ಅಲ್ವಾ, ಸೊ ಬಡ ಆದ್ಮಿ. ಅಲ್ಲಿ ಔರತ್ ಇದ್ದಿದ್ರೆ ಬಡಿ ಅಲ್ವಾ. ಠಂಡ ಪಾನಿ ಪುಲ್ಲಿಂಗ್, ಅದಕ್ಕೆ ಠಂಡ ಪಾನಿ, ಹಾಗೆ ಬರ್ತಾ ಹೋಗುತ್ತೆ. ಓಕೆ. ಅಚ್ಚಿ ಲಡ್ಕಿ. ಬಿಲ್ಲಿ ಕಾಲಿ, ಕೈಸಿ ಬಿಲ್ಲಿ, ಕಾಲಿ ಬಿಲ್ಲಿ ಸ್ತ್ರೀಲಿಂಗ್. ಅದೇ ಕಾಲ ಕುತ್ತ ಪುಲ್ಲಿಂಗ್, ಹಾಗೆ ನೆನ್ಪಿಟ್ಕೊಂಡ್ರೆ ಆಯಿತು. ಈಸಿಯಾಗಿ ನೀವು ಇದನ್ನು ಸಾಲ್ವ್ ಮಾಡ್ತೀರಾ. ಓಕೆನಾ. ಆ ಇದ್ದರದ್ದೇ ಪುಲ್ಲಿಂಗ್ ಏಕವಚನ, ಈ ಇದ್ದರೆ ಸ್ತ್ರೀಲಿಂಗ್, ಅಷ್ಟು ನೆನ್ಪಿಟ್ಕೊಳ್ಳಿ. ಎ ಪುಲ್ಲಿಂಗ್ ಬಹುವಚನ, ಆ ಮೂರು ಆ ಈ ವರ್ಡ್ ನೆನ್ಪಿಟ್ಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಬಾಜಾರ್ ಸೆ ಡ್ಯಾಶ್ ದೂದ್ ಲಾವೋ, ಖಟ್ಟಾ ದೂದ್, ಅಚ್ಚಾ ದೂದ್, ಗರಂ ದೂದ್, ಒಳ್ಳೆ ಹಾಲು ತೊಗೊಂಡು ಬಂದರೆ ಅಚ್ಚಾ ದೂದ್ ಲಾವೋ ಅಲ್ವಾ. ಅಲ್ಲಿ ಎಮ್ ಅಂತ ಕೊಟ್ಟಿರೋದು ಮ್ಯಾಸ್ಕ್ಯುಲೈನ್ ಅಂದರೆ ಪುಲ್ಲಿಂಗ್, ಎಫ್ ಅಂತ ಕೊಟ್ಟಿರೋದೇನು ಫೆಮಿನೈನ್. ಆವಾಗ ನೀವೇನು ಮಾಡಬೇಕು, ಯಹ್ ಛೋಟಿ ಲಡ್ಕಿ ಹೇ, ಛೋಟಿ ಯಾಕೆ, ಲಡ್ಕಿ ಸ್ತ್ರೀಲಿಂಗ್, ಅದಕ್ಕೆ ಛೋಟಿ ಬಂತು. ಕ್ಲಿಯರ್ ಅಲ್ವಾ. ಎಸ್. ಇದಕ್ಕೆ ಆನ್ಸರ್ನ ನೀವು ಮಾಡಿ ಈಗ ಗೊತ್ತಾಗ್ತಾ ಹೋಗುತ್ತೆ. ತುಮ್ಹಾರ ಘರ್ ಛೋಟಾ ಹೈ ಯಾ ಬಡ, ಆವಾಗ ನೀವೇನಂತ ಶುರು ಮಾಡಬೇಕು ಆನ್ಸರ್ನ, ತುಮ್ಹಾರ ಅಂದರೆ ನಿನ್ನ, ಮೇರಾ ಅಂತ ಮೈ ಮತ್ತು ಕಾ ಸೇರಿ ಮೇರಾ ನನ್ನ, ತುಮ್ಹಾರ ನಿನ್ನ, ಮೇರಾ ನನ್ನ.
ಹಮಾರಾ ನಮ್ಮ. ಓಕೆ, ಮೇರಾ ಘರ್ ಬಡಾ ಹೇ, ಮೇರಾ ಘರ್ ಛೋಟಾ ಹೇ ಬರಿಬೋದು. ತುಮ್ ಅಚ್ಚೇ ಹೋ ಯಾ ಬುರೇ, ಅವಾಗ ಆನ್ಸರ್ ಏನು ಬರೀತೀರಾ? ಮೈ ಅಚ್ಚಾ ಹ್ಞೂ. ನೋಡಿ ಅವಾಗ ಸ್ಟಾರ್ಟಿಂಗ್ ಲೆಸನ್ ಮೈ ಅಚ್ಚಿ ಹ್ಞೂ. ಹಾಗೆ ಸೂರಜ್ ಗರಂ ಹೇ ಯಾ ಠಂಡಾ, ಅಲ್ಲಿ ಸೂರಜ್ ಬಗ್ಗೆ ಇರೋದ್ರಿಂದ ಸೂರಜನ್ನೇ ತೊಗೊಳ್ತೀರಾ ವರ್ಡನ್ನು. ಸೂರಜ್ ಗರಂ ಹೇ ಬರೋದು, ಫುಲ್ ಸ್ಟಾಪ್ ಇಟ್ಟರೆ ಮುಗೀತು ಅಲ್ವಾ. ಓಕೆ, ಖದ್ದರ್ ಮೋಟಾ ಹೇ ಯಾ ಪತಲಾ, ಖದ್ದರ್ ಮೋಟಾ ಹೇ, ಫುಲ್ ಸ್ಟಾಪ್ ಇಡಿ, ಮುಗೀತು, ಅಲ್ಲಿಗೆ ಸೆಂಟೆನ್ಸ್. ಸೊ ಇದೆಲ್ಲ ಈಸಿ. ಸೊ ಈ ಥರ ನೀನು ಅಂತ ಕೇಳಿದಾಗ ಮಾತ್ರ, ತುಮ್ಹಾರ ಬಂದಾಗ ಮಾತ್ರ ಆ ಥರ ಚೇಂಜು, ಬಾಕಿ ಎಲ್ಲ ಈಸಿ ಆಗುತ್ತೆ. ತುಮ್ಹಾರ ಕಪಡ ಸಾಫ್ ಹೇ ಯಾ ಗಂಧ ಅಂದಾಗ ನಿನ್ನ ಬಟ್ಟೆ ಅಂತ ಬರೀಬಾರ್ದಲ್ಲ, ನನ್ನ ಬಟ್ಟೆ ಅಲ್ಲ. ಸೊ ಮೇರಾ, ತುಮ್ಹಾರ ಇದ್ದರೆ ಮೇರಾ. ಸೋನಾ ಸಸ್ತಾ ಹೇ ಯಾ ಮೆಹಂಗಾ, ಸೋನಾ ಸಸ್ತಾ ಹೇ ಬರೀರಿ, ಪ್ರಾಬ್ಲಮ್ ಏನಿಲ್ಲ. ಯಾರು ಕೇಳಲ್ಲ ರೇಟ್ ಜಾಸ್ತಿ ಅಲ್ವಾ ಅಂತ. ಮೆಹಂಗಾ ಅಂದರೆ ಕಾಸ್ಟ್ಲಿ. ಓಕೆ, ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಗಳು, ಕಾರಕ ಚಿಹ್ನೆ, ಕೇಸ್ ಎಂಡಿಂಗ್ಸ್ ಏನೇನು ಬರುತ್ತೆ? ರಾಮ್ ಕೋ ಬುಲಾವೋ, ಈಗ ರಾಮನನ್ನು ಕರೆ ಅಂತ ಹೇಳ್ತೀವಲ್ಲ, ರಾಮನನ್ನು ಅನ್ಬೇಕಾದ್ರೆ ಅಲ್ಲಿ ಏನು ಬರಬೇಕು? ರಾಮ್ ಕೋ. ಸೊ ಕೋ ಅಂತ ಎಲ್ಲೆಲ್ಲಿ ಬರುತ್ತೆ? ಅನ್ನು, ಗೆ ಅವನಿಗೆ, ರಾಮ್ ಕೋ ರಾಮನಿಗೆ. ಅನ್ನು ಮತ್ತು ಗೆ ಬಂದಾಗ ಅಲ್ಲೇನು ಬರಬೇಕು? ಕೋ ಅನ್ನೋದನ್ನು ಯೂಸ್ ಮಾಡಬೇಕು. ರಾಮ್ ಕೋ ಚಾಹಿಯೆ ಅಂದರೆ ರಾಮನಿಗೆ ಬೇಕು, ರಾಮ್ ಕೋ ಬುಲಾವೋ ಅಂದರು ರಾಮನನ್ನು ಕರೆ, ಅನ್ನು ಮತ್ತು ಗೆ, ಕೋಗೆ ನೆನ್ಪಿಟ್ಕೊಂಡ್ರೆ ಆಯಿತು. ಓಕೆ, ಎಸ್, ಅದನ್ನು ಆ ಥರ ನೋಡಿ. ಅದೇ ಥರ ಬರೀ ಕೋ ಒಂದಲ್ಲ, ಅದ್ರ ಜೊತೆಗೆ ಸೇ ಬರುತ್ತೆ. ಸೇ ಯಾವಾಗ ಬರುತ್ತೆ? ಇಂದ ನೋಡಿ. ಮೈ ಹಾತ್ ಸೇ ಖಾತಾ ಹೂँ ಅಂದ್ರೇನು? ನಾನು ಕೈಯಿಂದ ತಿನ್ನುತ್ತೇನೆ. ಸೇ ಅಂದರೆ ಇಂದ ಅಂತ ಬರುತ್ತೆ. ಇಂದ ಅನ್ನೋರು ನೆನ್ಪಿಟ್ಕೊಳ್ಳಿ, ಅದಕ್ಕೆ ಏನು ಬರಬೇಕು ಹಿಂದಿನಲ್ಲಿ? ಸೇ. ಗೆ ಮತ್ತು ಅನ್ನು ಅನ್ನೋದಕ್ಕೆ ಕೋ ಬರಬೇಕು, ನೆನ್ಪಿಟ್ಕೊಂಡ್ರೆ ಆಯಿತು. ಓಕೆ, ಮತ್ತು ಕಾ ಕೇಕಿ ಯಾವಾಗ ಬರಬೇಕು ಅಂದರೆ ಮುಂದಿನ ವರ್ಡ್ಸ್. ಈಗ ನೋಡಿ, ರಾಮ್ ಕಾ ಭಾಯಿ ಲಕ್ಷ್ಮಣ್ ಹೇ ಅಂತ ಬರುತ್ತೆ. ರಾಮನ, ಅವಳ, ಅವರ, ಆ ಥರ ಬಂದಾಗ ಕಾ ಕೇಕಿ ಬರಬೇಕು. ಮುಂದಿನ ವರ್ಡ್ ನೋಡಿ ನಾವು ಏನು ಮಾಡಬೇಕು? ಕಾನೋ ಕೇನೋ ಕಿನೋ ಡಿಸೈಡ್ ಮಾಡಬೇಕು. ಎಕ್ಸಾಂಪಲ್ಗೆ ಒಂದು ಹೇಳ್ತೀನಿ ನೋಡಿ, ರಾಮ್ ಕಾ ಭಾಯಿ ಲಕ್ಷ್ಮಣ್ ಹೇ. ಇಲ್ಲಿ ನಮಗೆ ರಾಮ್ ಇಂಪಾರ್ಟೆಂಟ್ ಅಲ್ಲ, ನಾವು ರಿಲೇಷನ್ಶಿಪ್ ಯಾರ ಜೊತೆ ಹೇಳೋದು? ಲಕ್ಷ್ಮಣ ಪುಲ್ಲಿಂಗ ಸ್ತ್ರೀಲಿಂಗ ನೋಡಬೇಕು. ಲಕ್ಷ್ಮಣ್ ಪುಲ್ಲಿಂಗ್ ಹೇ, ಏಕ್ ಹೇ, ಇಸ್ಲಿಯೇ ರಾಮ್ ಕಾ ಭಾಯಿ ಲಕ್ಷ್ಮಣ್ ಹೇ. ಈಗ ಸೀತಾ ಜೊತೆ ಹೇಳಬೇಕಾದ್ರೆ ರಾಮ್ ಡ್ಯಾಶ್ ಸೀತಾ ಹೇ, ರಾಮ್ ಕೀ ಪತ್ನಿ ಸೀತಾ ಹೇ. ಕೀ ಬರಬೇಕು, ಯಾಕೆ? ಸೀತಾ ಸ್ತ್ರೀಲಿಂಗ್. ಈಗ ಬಚ್ಚೆ ಬರಬೇಕು, ರಾಮ್ ಬಚ್ಚೆ ಲವ್ ಖುಷ್ ಹೇ, ರಾಮ್ ಕೆ ಬಚ್ಚೆ ಲವ್ ಖುಷ್ ಹೇ ಅಂತ ಬರುತ್ತೆ. ಹಾಗೆ ಕಾ ಕೆ ಕಿ. ಮತ್ತು ಅಲ್ಲಿ ಇನ್ ಅಂತ ಬರೋದಕ್ಕೆ ಮೇ ಯೂಸ್ ಮಾಡಿ, ಆನ್ ಅಂತ ಬರೋದಕ್ಕೆ ಪರ್ ಯೂಸ್ ಮಾಡಿ. ಮೈ ಘರ್ ಮೇ ರೆಹತಾ ಹೂँ, ಸಡಕ್ ಪರ್ ಬಸ್ ಹೇ, ಸಡಕ್ ಪರ್ ಬಸ್ ಹೇ, ಆನ್ ಪರ್ ಇನ್ ಮೇ ನೆನ್ಪಿಟ್ಕೊಂಡ್ರು ಮುಗೀತು. ಆವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಎಸ್, ನೋಡಿ ನಾವು ಕಣ್ಣಿನಿಂದ ನಹಮ್ ಆಂಖೋ, ಕಣ್ಣುಗಳಿಂದ, ಇಂದ ಅಂತ ಬಂದ್ಕೊಳ್ಳೆ ಸೇ ಅಲ್ವಾ, ಆಂಖೋನ್ ಸೇ ದೇಖ್ತೆ ಹೇ ಅಲ್ವಾ. ಈ ಎ ರೂಪಾಯಿ ಪಂಡಿತ್ಜಿ ಕೆ ಹೇ ಅವರದ್ದು, ಕೆ ರೂಪಾಯಿ ಅವರದ್ದಲ್ವಾ. ಓಕೆ, ನಜೀರ್ ದೋ ದಿನಗಳಿಂದ ಅಂದ್ಕೊಳ್ಳೆ ದಿನೋನ್ಸೆ ಅಲ್ವಾ. ಈ ಮನೆ ಲತಾಳದ್ದು, ಲತಾ ಕಾ ಘರ್ ಅಲ್ವಾ, ಲತಾ ಕಾ ಹೈ. ಕಲಂ ಸ್ಯಾಹಿ ನಹಿ ಹೇ, ಅದರಲ್ಲಿ, ಅಲ್ಲಿ ಅಂದ್ಕೊಳ್ಳೆ ಮೇ, ಕಲಂ ಮೇ ಸ್ಯಾಹಿ ನಹಿ ಹೇ. ಹಾಗೆ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಸಂಬಂಧಕಾರಕ. ಅದೇ ಹೇಳಿದ್ನಲ್ಲ, ಕಾ ಕೆ ಕಿ. ಮುಂದಿನ ಶಬ್ದಗಳನ್ನು ನೋಡಿ, ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾವೆ. ನೋಡಿ, ಇಬ್ರಾಹಿಂ ಕಿ ಗಾಯ್ ಸ್ತ್ರೀಲಿಂಗ್, ಸೀತಾ ಕಾ ಭಾಯಿ ಪುಲ್ಲಿಂಗ್, ಅದಕ್ಕೆ ಕಾ. ರಾಮ್ ಕಿ ಲಡ್ಕಿಯಾँ ಸ್ತ್ರೀಲಿಂಗ್, ಅದಕ್ಕೆ ಕಿ. ಸ್ತ್ರೀಲಿಂಗ ಏಕವಚನ ಬಹುವಚನ ಎರಡರಲ್ಲೂ ಏನು ಬರಬೇಕು? ಕೀನೇ ಬರಬೇಕಾಗುತ್ತೆ ಸ್ತ್ರೀಲಿಂಗಲ್ಲಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿ. ಮೈ ಗೋಪಾಲ್ ಕಾ ಭಾಯಿ ಹೂँ ಅಲ್ವಾ. ಎಸ್, ಸೊ ಈ ಥರ ಈ ಗ್ರಾಮರ್ ಪಾರ್ಟು ಇಷ್ಟು ಮುಗ್ದಿದೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.